ಪೂಜಿತೆ ಹಿಮಗಿರಿ ಉಮಾಮಹೇಶ್ವರಿ ಮಹಾದೇವನ ಸತಿಯಾಗಿ ಮಹಾರಾಕ್ಷಸರನ್ನು ಸಂಹಾರ ಮಾಡಿ ಈ ಲೋಕಕ್ಕೆ ಕಲ್ಯಾಣ ಮಾಡಿದಂತೆ ಈ ಕಲಿಯುಗದಲ್ಲಿರುವ ರಾಕ್ಷಸರನ್ನು ಸಂಹಾರ ಮಾಡಲು ಮತ್ತೊಮ್ಮೆ ಅವತರಿಸಿ ಬಾ ತಾಯಿ. ನಿತ್ಯ ಈ ಭೂತಾಯಿಯ ಸೇವೆ ಕುರಿ ಸೇವೆಯೇ ನಮ್ಮ ಉಸಿರೆಂದು ತಿಳಿದುಕೊಂಡಿರುವ ನಮ್ಮನ್ನೆಲ್ಲ ಉದ್ಧರಿಸು ತಾಯಿ, ಉದ್ಧರಿಸು. ಮಂಗಳ, ಈ ಮಂಗಳ ಗೌರಿ ಪೂಜೆ ಮುಗಿಯಿತೆ? ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಈ ತಾಯಿಯ ಪೂಜೆ ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ನೀವು ನಮಸ್ಕರಿಸಿ. ಅಮ್ಮ ಗಿರಿಜಾ ಮಾತೆ, ನಿನ್ನಿಂದಲೇ ಗಿರಿಜಾ ವಲ್ಲಭನೆಂದು ಕರೆಸಿಕೊಳ್ಳುತ್ತಿರುವ ಹರನ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಲಿಯು ಕೂಡ ಅಮ್ಮ ಎಂದು ನಿನಗೆ ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೆವು ತಾಯಿ, ಭಾಗ್ಯವಂತರಾದೆವು. ಭೂಮಾತೆಯೇ, ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳೆ ಚಳಿ ಬಿಸಿಲೆನ್ನದೇ ದುಡಿಯುತ್ತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ತಮ್ಮಂದರನ್ನು ಬೆಳೆಸುತ್ತಿದ್ದೇನೆ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದವಿರಲಿ ತಾಯಿ, ಆಶೀರ್ವಾದವಿರಲಿ. ಸ್ವಾಮಿ, ನೀವಾಡುವ ಮಾತಿನಲ್ಲಿ ಇಂದೇಕೋ ಕಠೋರತೆ ಖಂಡಿತಲ್ಲ? ಹೌದು ಮಗಳ, ಹೌದು. ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಯ ಕಟು ಇದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ್ಮ ಎಂದು ಬೇಡಿಕೊಂಡೆ. ಅಂದರೆ ನಿಮ್ಮ ನಿಜದ ಅರ್ಥ? ಇದರ ನಿಜದ ಅರ್ಥ ನೀ ತಿಳಿಯಲು ಬಯಸಿದರೆ ವ್ಯರ್ಥ. ನನ್ನ ಮಾತು ಅಲ್ಲಗಳೇ ಒಂದು ನನಗೆ ವಚನ ಕೊಡ್ತೀಯಾ? ಇದೆಂತ ಕೇಳ್ತಾ ಇದ್ದೀರಾ ಸ್ವಾಮಿ? ಪತಿಯ ಆಜ್ಞೆಯನ್ನು ಪರಿಪಾಲಿಸುವುದೇ ಸತಿಯಾದವಳ ಧರ್ಮ. ವಚನ ಶಾಸ್ತ್ರಗಳ ಹೇಳಿಕೆಯಂತೆ ಸತಿಯಾದವಳು ಪತಿ ಸೇವೆ ಮಾಡದೆ 108 ವ್ರತ ಮಾಡಿದರೂ ಏನು ಫಲ? ಪತಿಯ ಆಜ್ಞೆಯನ್ನು ಮಾಡಿದವಳು ಅವಳು ಸತಿಯೇ ಅಲ್ಲ. ನೋಡಿ, ನಿಮ್ಮ ಆಜ್ಞೆ ಏನಂತ ಹೇಳಿ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ನಡೆಸಿಕೊಡ್ತೇನೆ. ಎದ್ದೇಳು ಮಂಗಳ, ಈ ನಿನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ. ಈ ಹೃದಯದ ಬಡಿತ ಬದಲಾಗಿಸಿಬಿಟ್ಟೆ. ನಿತ್ಯ ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮ್ರ ಕಣವಾಗಿ ಹೊರ ಹೋಗುವ ನನ್ನ ಪ್ರತಿ ಉಸಿರಿನ ಕಣಗಳು ರಾಮಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಭವಿಷ್ಯದ ಮನೆ ರಾಮರಾಜ್ಯದ ಗೂಡಾಯಿತು. ನನ್ನ ತಮ್ಮ ಬೀರ ಏನಾಯ್ತು?
ಬೀರ ಅಂತ ಅದಕ್ಕೆ ನಿಲ್ಲಿಸ್ಬಿಟ್ರಲ್ಲ. ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ತಾನು ರೋಗದಿ ಸಾಯುವ ಮುನ್ನ ಈ ಬೀರನೆಂಬ ಕೂಸನ್ನು ನನ್ನ ಕೈಗೊಪ್ಪಿಸಿ ಸತ್ತು ಹೋದಳು. ಆ ಚಿಕ್ಕ ಕೂಸನೇ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮಾನವಾಗಿ ನೋಡಿಕೊಳ್ಳುತ್ತಿದ್ದಾನೆ. ಆದ್ದರಿಂದ ನಾವು ಬೇರೆ ಬೇರೆ ತಾಯಿಯ ಮಕ್ಕಳಿಲ್ಲವೆಂದು ನಮ್ಮಿಬ್ಬರ ಹೊರತು ಮತ್ತಾರಿಗೂ ತಿಳಿಯಬಾರದು. ನೀನು ಕೂಡ ಅವನನ್ನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಅನಾಥ ಮಗವೆಂದು ಭಾವಿಸಬೇಡ. ಇದೇ ನನ್ನ ಆಸೆ. ಇದೇನ್ರಿ ಎಲ್ಲ ಮಾತು ಹೇಳ್ತಾ ಇದ್ದೀರ? ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಇನ್ನು ಸತ್ಯದಲ್ಲಿ ಧರ್ಮರಾಜನಂತಿರುವ ಆ ಬೀರಣ್ಣ ಇಂದಿನಿಂದ ಅನಾಥನಲ್ಲ, ನನ್ನ ಸ್ವಂತ ಮಗನೆಂದು ತಿಳಿದುಕೊಂಡು ನಾನು ಜೋಪಾನ ಮಾಡ್ತೀನಿ. ಇದಕ್ಕೆ ನಾನು ನಿಮಗೆ ಕೊಡುತ್ತಿರುವ ವಚನ. ಹೆಚ್ಚಿದೆ ಮಂಗಳಾಯಿ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿಯವರೆಗೆ ನಾ ಹುಚ್ಚನಾಗಿ ಮುಚ್ಚಿಕೊಂಡು ನನ್ನ ಕೆಚ್ಚದೆ ಒಡೆದು ಕೊಚ್ಚಿ ಹೋಗುವಂತಿದ್ದ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ನನಗೆ ಇನ್ನೇನಿದೆ? ಬಾ, ಈ ಸಂತೋಷದ ಸಮಯದಲ್ಲಿ ಗರಿ ಬಿಚ್ಚಿ ಕುಣಿಯುವ ನವಿಲಿನಂತೆ ನರ್ತಿಸಿ ಕೂಗಿ ಹಾಡು ಬಾ ನನ್ನೊಂದಿಗೆ. ಎಲ್ಲಗೆನೆ ಬಂದು ಮಲ್ಲಿಗೆ ಸುವಾಸನೆಗೆ ಇವತ್ತ ಹಾಡಿ ಕುಣಿಯೋಣ ಬಾ. ನನ್ನ ಚಲುವೆ ಬಲಿಬಾ ಬಲಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀವಾರೆ ಸನಿಹಕ್ಕೆ. ಮಂಗಳ ಈ ನಿನ್ನ ನರ್ತಕ್ಕೆ ನಮ್ಮನ ಸೋತೆ ಮಂಗಳ, ನಮ್ಮನ ಸೋತೆ ಮಂಗಳ. ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಗೆ,
ಚಿನ್ನ ಈ ನಿನ್ನ ನರ್ತಕ್ಕೆ ನಮ್ಮನ್ನ ಸೋತೆ ಚಿನ್ನ ನಮ್ಮನ್ನ ಸೋತೆ ಅನುರಾಗದ ಹೊಸ ಚಿನ್ನ ಸಾಕಿನ ಸಿಹಿ ಮುತ್ತಿನ ವಾಸೋದರ ಕುರಿ ಹಟ್ಟಿಯಿಂದ ಈಗ ಬಂದೇನಪ್ಪ. ಹೌದಣ್ಣ, ಕಟ್ಟಿ ಹಾಕಿ ಕಸ ಹೊಡೆದು ಬಾಲಮರಿಗಳನ್ನು ಮಲೆ ಕುಡಿಸಿ ಬರೋದ್ರೊಳಗೆ ಎಷ್ಟು ತಡವಾಯಿತು. ಉಪ್ಪಿಟ್ಟು ಮಾಡಿದ್ದೀನಿ, ಉಪ್ಪಿಟ್ಟು ತಿಂದು ಚಹಾ ಕುಡಿಯುವಂತೆ. ಈ ಬೀರನಿಗೆ ಚಾಯನಮ್ಮ, ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈತುತ್ತು ಉಂಡು ಬೆಳೆದ ಈ ಕೆಚ್ಚದೆ ದೇಹ. ಈ ಬೀರ ಈಗಾಗಲೇ ಒಂದು ಚರಿಗೆ ಹಾಲು, ಒಂದು ಗಂಗಾಳು ಜೋಳದನ್ನು ತಿಂದಾನೆ. ನಾನಂದ್ರೆ ಯಾಕೋ ತಮ್ಮ ಇವತ್ತು ಹೀಗೇಕೆ ಕೇಳುತ್ತಿರುವೆ? ನೀನೆಂದರೆ ನಮಗೆ ಪಂಚಪ್ರಾಣ. ಅದು ಎಲ್ಲವೂ ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡಿದ್ದೇನಣ್ಣ. ಅದು ಯಾಕಣ್ಣ ತೊದಲುತ್ತಿರುವಿ? ಈಗ ತಾನೇ ಹೇಳ್ದಿಯಲ್ಲ, ನಾನಂದ್ರೆ ನಿನಗೆ ಪಂಚಪ್ರಾಣ ಅಂತ. ಅಣ್ಣ, 10 ಮರಿಗಳನ್ನು ಮಾರಿ 10,000ರಂತೆ 1,00,000 ಹಣ ತಂದಿದ್ದೇನೆ. ಅಣ್ಣ, ತೆಗೆದುಕೋ. ಎಂಥ ಸಾಧನ ಸೋದರ ನಿನ್ನದು. ನಿನ್ನ ಈ ದುಡಿಮೆಯನ್ನು ನಾನೆಷ್ಟು ಬಣ್ಣಿಸಿದರೂ ಹೇಳ್ತಿರೋದು. ನನ್ನ ಈ ಸಂಸಾರ ನಡೆಯುವುದೇ ನಿನ್ನ ಕುರಿಮರಿಯಿಂದ. ನಾನೆಷ್ಟು ಹೊಲ ಉತ್ತಿ ಬಿತ್ತಿ ಬೆಳೆದರೂ 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ
ಬೇನಾಶವಾಗಿ ಈ ನೇಗಿಲ ಯೋಗಿ ನೀವೇ ದುಡಿದು ತಂದದು ತಿಂದು ತೀರುವ ಭೋಗಿಯಾಗಿದ್ದಾನೆ. ತಮ್ಮ, ಈ ವರ್ಷವಂತೂ ಮಳೆ ಇಲ್ಲದೆ ಬೇರೆ ಇಲ್ಲ. ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ನೇಗಿಲ ಯೋಗಿ ಆದ ನೀನು ಎಂದು ಭೋಗಿಯಲ್ಲ. ಈ ನೇಗಿಲ ಯೋಗಿ ಒತ್ತಿ ಬಿತ್ತಿ ಬೆಳೆದರೆ ಈ ಜಗಕ್ಕೆ ಉಳಿಗಾಲವಿಲ್ಲ. ಅದು ನಿತ್ಯ ನಿನ್ನ ಕಾಯಕವಣ್ಣ. ಎಂತ ವಿಚಾರ ಸರಿಯಾಗಿದೆ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವೂ ಗೊತ್ತೇ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ತಿಳಿಯುವುದಿಲ್ಲ ಅಣ್ಣ. ಕೇಳಿಲಿ ಯೋಗಿ ಅರ್ಥವನ್ನು. ಅಂಧ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾಗಿ, ಕಲೆ ಸಂಗೀತ ಗಾಯನ ಮಾಡಿಸಿದ ಗದಗಿನ ಪುಟ್ಟ ರಾಜ ಕವಿಗಳು ಲಕ್ಷಾನುಲಕ್ಷ ಗಟ್ಟಲೆ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ತ್ರಿವಿದ್ಯಾದಾಸವನ್ನು ನಡೆಸಿದ ಆ ನಮ್ಮ ಸಿದ್ಧಗಂಗಾ ಶ್ರೀಗಳು ಹಳ್ಳಿ ಹಳ್ಳಿಗೆ ಸಂಚಾರ ಮಾಡುತ್ತಾ ಕೋಟಿ ಜಪಯಜ್ಞೆ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಹಾಸಮಯ ಶರೀರವನ್ನು ಮಂತ್ರಮಯ ಶರೀರವನ್ನಾಗಿ ಮಾಡಿದ ಆ ನನ್ನ ಗುರು ಸರದಾನಂದರು ಸಂಚಾರ ಯೋಗಿಯಾಗಿ ಹುಟ್ಟಿದ ದಿನದಲ್ಲೇ ಕಾಂಚನವನ್ನು ಕಾಲಲ್ಲಿ ಸರಿಸಿ ಏನೆಲ್ಲದ ಶರ್ಟನ್ನು ಧರಿಸಿ ಪ್ರವಚನ ಮಾಡಿಸುತ್ತಾ ಸರ್ವಜನಾಂಗಕ್ಕೆ ಬಿಡುವಿಲ್ಲದೆ ಪ್ರವಚನ ಮಾಡಿಸುತ್ತಾ ಅವರ ಸಾಯುವ ಮುನ್ನ ಬರೆದಿಟ್ಟ ಲೇಖನೆ ಈ ಜೀವವು ಇಲ್ಲದ ಮೇಲೆ ಇದರಲ್ಲೇನಿದೆ. ಸತ್ಯವಿಲ್ಲ, ಅಸತ್ಯವಿಲ್ಲ, ಸಹಜವಿಲ್ಲ, ಅಸಹಜವಿಲ್ಲ, ಇಲ್ಲ ನಾನು ಇಲ್ಲ, ನೀನು ಇಲ್ಲ ಎಂದು ಶಿವನಿಗರಾದರಲ್ಲ ನಮ್ಮ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಅವತಾರ ಯೋಗಿ. ತಮ್ಮ, ನೀವು ಎಂತ ಮಾತುಗಳು? ಇನ್ನು ಕೇಳೋಣ. ಸೃಷ್ಟಿಕರ್ತ ಈ ಜಗತ್ತಿನಲ್ಲಿ ಚಳಿ ಮಳಿ ಬಿಸಿಲು ಎನ್ನದೆ ಉತ್ತಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೇಗಿಲ ಯೋಗಿ ನೀನು. ತಮ್ಮ, ನೀನು ಒಂದೊಂದು ಮಾತು ಕೇಳಿ ನಾನು ಈ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ, ಏನಿದಿಲ್ಲ ಸಂತೋಷದ ಸಂಭ್ರಮ. ನಿನ್ನ ಅಭ್ಯಾಸ ಚೆನ್ನಾಗಿ ನಡೆದಿತ್ತಾನೆ? ಡಿಗ್ರಿ ಅಭ್ಯಾಸಕ್ಕೆ ಚೆನ್ನಾಗಿ ನಡೆದೆ. ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಈಗ ತಾನೇ ಮರಿ ಹಣ ತಂದು ಕೊಟ್ಟಿದ್ದೇನಲ್ಲ, ತಂದು ತೆಗೆದುಕೊಡಿ ಆ ತಮ್ಮನಿಗೆ. ಎಷ್ಟು ಬೇಕಾಗಿದೆ ಸೋದರ? ಅಣ್ಣ, 25,000 ರೂಪಾಯಿ ಕೊಟ್ಟರೆ ಸಾಕು. ನೋಡಿದರ ಸ್ವಾಮಿ, ತೆಗೆಬೇಕು. ಹಣವೆಂದ ಮೇಲೆ ಹಿಡಿತದಿಂದಿರಬೇಕು. ಈಗ ನಮ್ಮ ಸಂಸಾರ ಆನಂದ ಸಾಗರವಾಗಿದೆ. ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಇಂಥ ಆನಂದ ಸಾಗರದಲ್ಲಿ ಎಲ್ಲರೂ ಕೂಡಿ ಆಡೋಣ ಬನ್ನಿ.